ಕರ್ನಾಟಕ ಪತ್ರಕರ್ತರ ಸಂಘಟನೆಗಳ ಮಹಾ ಒಕ್ಕೂಟದ ಉದ್ಘಾಟನೆ ಸಮಾರಂಭ ಹಾಗೂ ಪತ್ರಿಕಾ ದಿನಾಚರಣೆ. ಮಲ್ಲಿಕಾರ್ಜುನ್ ಬಂಗ್ಲೆ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಶಿವಪ್ರಸಾದ್ ಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ವಿನಯ್ ಕುಮಾರ್ ರಾಜ್ಯ ಉಪಾಧ್ಯಕ್ಷರು, ಶಿವಕುಮಾರ್ ರಾಜ್ಯ ಉಪಾಧ್ಯಕ್ಷರು, ಶ್ರೀನಿವಾಸ್ ರಾವ್ ಟಿಎಲ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ, ವೇಣುಗೋಪಾಲ್ ಜಂಟಿ ಸಂಘಟನಾ ಕಾರ್ಯದರ್ಶಿ, ಮನೀಶ್ ಸೂರ್ಯ ಜಂಟಿ ಕಾರ್ಯದರ್ಶಿ. ಸ್ಥಳ ಗಾಂಧಿ ಸಾಹಿತ್ಯ ಸಂಘ, ಮಲ್ಲೇಶ್ವರಂ, ಬೆಂಗಳೂರಿನಲ್ಲಿ ನಡೆಯಿತು. ಪತ್ರಕರ್ತರ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಹೇರಿದರು. ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪತ್ರಕರ್ತರ ಸಂಘಟನೆಗಳ ಮಹಾ ಒಕ್ಕೂಟದ ಪದಾಧಿಕಾರಿಗಳಾದಂತಹ ಶಿವಪ್ರಸಾದ್ ಸರ್ ಅವರೇ, ಶ್ರೀನಿವಾಸ್ ಅವರೇ, ಮನೀಶ್ ಸರ್ ಅವರೇ, ಅದೇ ರೀತಿಯಾಗಿ ವಿನಯ್ ಸರ್ ಅವರೇ, ಶಿವಕುಮಾರ್ ಅವರೇ, ಮನೀಶ್ ಹಾಗೂ ಇನ್ನಿತರ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಪತ್ರಕರ್ತರ ಆಶ್ರಯದಾತ, ಎಲ್ಲಾ ಸಂದರ್ಭದಲ್ಲಿಯೂ ಯಾರೇ ಹೋದ್ರೂ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ನೀಡುವಂತಹ ಉದಾರಿಗಳಾದಂತಹ ನಮ್ಮ ಹಿರಿಯರಾದಂತಹ ಪೂಜ್ಯರಾದಂತಹ ರಾಮಾಚಾರಿ ಸರ್ ಅವರೇ, ಹಾಗೂ ಕನ್ನಡಪ್ರಭದಲ್ಲಿ 28 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅನೇಕ ಸಂಘಟನೆಗಳಲ್ಲಿ ಹಗಲು ಇರುಳು ದುಡಿದಂತಹ ನಾಡಿನ ಹಿರಿಯ ಚೇತನರಾದಂತಹ ನಮ್ಮ ತಂದೆಯ ಸಮಾನರಾದಂತಹ ಜಗಳೂರು ಲಕ್ಷ್ಮಣರಾವ್ರವರೇ, ನರಸಿಂಹಮೂರ್ತಿ ಅಣ್ಣನವರೇ, ಅದೇ ರೀತಿಯಾಗಿ ಟಿ.ಎ. ಕೋಟಿಯಾರ್ ಸರ್ ಅವರು ತಮಗೆ ತಾವು ಏನ್ ಮಾಡಿದ್ರು ಬಾಂಬೆದಲ್ಲಿ ಕಾರ್ಮಿಕರ ಪರವಾಗಿ ಗುತ್ತಿಗೆ ಆಧಾರದಲ್ಲಿ ಇರಂತ ಕಾರ್ಮಿಕರಿಗೆ ಹಗಲಿರುಳು ಸೇವೆ ಮಾಡಿಬಿಟ್ಟು ಸಾವಿರಾರು ಕಾರ್ಮಿಕರಿಗೆ ಕಾಯಂ ನೇಮಕಾತಿ ಆದೇಶ ಹೊರಡಿಸಿದಂತ ಸರ್ ಅವರೇ, ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಪತ್ರಕರ್ತ ಮಿತ್ರರೇ, ಇವತ್ತು ನಂದಿನ ಹಿರಿಯರು, ಬುದ್ಧಿಜೀವಿಗಳು ಹಾಗೂ ಮುತ್ಸದಿಗಳು ಎಲ್ಲ ಮುಂದೆ ಇದೆ. ನೀವೆಲ್ಲ ಕೆಳಗಡೆ ಕೂತುಗಳಿಗೆ, ನಾವು ಮೇಲೆ ಕೂತುಗಳಿಗೆ ದೊಡ್ಡವರಂತಲ್ಲ. ಈ ಮೇಲೆ ಇರಬೇಕಾದಂತ ಈ ಸ್ಥಾನಕ್ಕೆ ಗೌರವ ಸಿಗ್ಬೇಕಾದ್ರೆ ನೀವಿದ್ರೆ ಮಾತ್ರ ಈ ಸ್ಥಾನಕ್ಕೆ ಗೌರವ, ಈ ಒಂದು ಇದಕ್ಕೆ ಆತಿಥ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ಹೋರಾಟವೆಂಬ ಸಾಗರಕ್ಕೆ ಸಾವಿರಾರು ನದಿಗಳು ಯಾವ ರೀತಿ ಸೇರ್ಪಡೆ ಆಗುತ್ತೋ ಅದೇ ರೀತಿಯಾಗಿ ರೈಟ್ಸ್ ಫಾರ್ ಜರ್ನಲಿಸ್ಟ್ ಅನ್ನೋ ಒಂದು ಇವತ್ತು ಪತ್ರಕರ್ತರಿಗೆ ನ್ಯಾಯಯುತ ಬೇಡಿಕೆಗಳಿಗೆ ಅನೇಕ ಹಲವಾರು ಸಂಘಟನೆಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಒಂದು ಸಂಘಟನೆಗಳಿಂದ ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಒಂದು ಒಕ್ಕೂಟ ರಚನೆ ಆಗ್ಲೇಬೇಕು. ಇವತ್ತು ಸರ್ಕಾರ ಮಾಡ್ತಕ್ಕಂಥ ತಾರತಮ್ಯಗಳು ಏನಿದಾವೆ, ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣದ ರೀತಿಯಲ್ಲಿ ಇಡೀ ಸರ್ಕಾರಕ್ಕೆ ಇವತ್ತು ಒಂದೇ ಒಂದು ಸಂಘ ಕಾಣ್ತಾ ಇದೆ. ಬೇರೆ ಪತ್ರಕರ್ತರು ಯಾರು ಕಾಣ್ತಾ ಇಲ್ಲ. ಅಂತ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನ ಸರ್ಕಾರ ಇರ್ಬೋದು, ಇವತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಏನಿದ್ದಾರೆ ಇವತ್ತು ಕೆ.ವಿ. ಪ್ರಭಾಕರ್ ಅವರು, ಆ ಸಂಘಕ್ಕೆ ಗುತ್ತಿಗೆ ಪಡೆದ ರೀತಿಯಾಗಿ ಇವತ್ತು ರಾಜ್ಯದಲ್ಲಿ ವರ್ತಿಸಿರೋದು ನಿಜಕ್ಕೂ ನೋವಿನ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನು ಬಹಳಷ್ಟು ನೊಂದು ಹೇಳ್ತಾ ಇದ್ದೀನಿ. ಎಲ್ಲಾ ಸಂಘಟನೆಗಳನ್ನ ಸಮಾನ ದೃಷ್ಟಿಯಿಂದ ಕಂಡು ಎಲ್ಲಾ ಪತ್ರಕರ್ತರನ್ನ ಒಗ್ಗೂಡಿ ತಗೊಂಡು ಅವರ ಸಮಸ್ಯೆ ಏನು, ಅವರ ಪರಿಸ್ಥಿತಿ ಏನು, ರಾಜ್ಯದ ಪತ್ರಕರ್ತರ ಸ್ಥಿತಿಗತಿ ಏನಂದ್ಬಿಟ್ಟು ಇವತ್ತು ಸರ್ಕಾರದ ಇವತ್ತು ಒಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಏನಿದ್ದಾರೆ, ಇವತ್ತು ನಮ್ಮ ನಿಮ್ಮೆಲ್ಲ ಟ್ಯಾಕ್ಸ್ ಇದ್ದ ಇವತ್ತು ಕಾರು ಬಾರು ಸಂಬಳ ಏನ್ ಪಡಿತಾ ಇದ್ದಾರೆ ಸಲಹೆಗಾರರು, ಅದನ್ನ ಮರೆತು ಇವತ್ತು ಆ ದೃಷ್ಟಿಯಲ್ಲಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ.
ತಾವೆಲ್ಲ ನೋಡಿದಿರಿ ಮೊನ್ನೆ ಜುಲೈ 1ರಂದು ಪತ್ರಿಕಾ ದಿನಾಚರಣೆ ಇಡೀ ನಾಡಿಗೆ ಪತ್ರಕರ್ತರು ಹೆಮ್ಮೆ ಪಡುವಂತ ಖುಷಿ ಪಡುವಂತ ಒಂದು ಸಂಗತಿ ಅವತ್ತು. ಆದ್ರೆ ಅವತ್ತಿನ ದಿನ ಬಹಳಷ್ಟು ನೋವಿನಿಂದ ನಾನು ಒಂದು ಆರ್ಟಿಕಲ್ ಮಾಡಿದೆ ರಾಜ್ಯಕ್ಕೆ. ಬೆಳಿಗ್ಗೆ ಎದ್ದೆ ಅವತ್ತೊಂದು ನಾನು ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರರು ನಮ್ಮನ್ನು ಆ ಗ್ರೂಪ್ ಅಲ್ಲಿ ಇರೋದ್ರಿಂದ ಅವತ್ತಿನ ಕಾರ್ಯಕ್ರಮದ ಚಾರ್ಟ್ ಸಿಎಂ ಏನಿದೆ ಅಂತ ಹಾಕಿದ್ರು. ಅದರಲ್ಲಿ ನಾಡಿನ ಪತ್ರಕರ್ತರಿಗೆ, ಗ್ರಾಮಾಂತರ ಪತ್ರಕರ್ತರಿಗೆ ಒಂದು ಉಚಿತ ಬಸ್ ಪಾಸ್ ಅಂತ ಏನಿತ್ತು ಅದಕ್ಕೆ ಚಾಲನೆ, ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿಗೆ ಚಾಲನೆ. ಅದಕ್ಕೆ ಫಲಾನುಭವಿಗಳು ಯಾರಪ್ಪ ಅಂತಂದ್ರೆ ಅನೇಕ ಮಾನದಂಡಗಳು, ಮಾಧ್ಯಮ ಪಟ್ಟಿಯಲ್ಲಿ ಇರುವ ಪತ್ರಿಕೆಗಳು, 4 ವರ್ಷದ ಕಾಯಂ ನೇಮಕಾತಿ ಆದೇಶ. ಇವತ್ತು ನನ್ನ ಒಂದು ಪ್ರಶ್ನೆ ಮಾಧ್ಯಮ ನಮ್ಮ ಸಲಹೆಗಾರರಿಗಿರ್ಬೋದು, ಇವತ್ತು ಸಲಹೆಗಾರರು ಪತ್ರಿಕೆ ವಿತರಕರಿಂದ ಹಿಡಿದು ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಪತ್ರಿಕೆಗಳ ಬಗ್ಗೆ, ಪತ್ರಕರ್ತರ ಬಗ್ಗೆ ಬಹಳಷ್ಟು ಆ ಕಷ್ಟದ ಜೀವನ ಏನಂತ ಅರಿವಿದೆ. ಆದ್ರೆ ಅವನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಕಾರು ಬಾರು ಸಿಕ್ಕಿದೆ ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ಕೇವಲ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಕ್ರಿಡೇಷನ್ ಪಡೆದಂತ ಪತ್ರಕರ್ತರು ಅಂತ ಮಾತ್ರ, ಮಾಧ್ಯಮ ಮಾನ್ಯತೆ ಹೊಂದಿದಂತ ಪತ್ರಕರ್ತರು. ನನ್ನ ಪ್ರಶ್ನೆ ಒಂದು, ಇವತ್ತು ಸರ್ಕಾರಕ್ಕೆ, ಇವತ್ತು ಮಾಧ್ಯಮ ಮಾನ್ಯತೆ ಹೊಂದಿದಂತ ಪತ್ರಕರ್ತರು ನೀವು ಅದನ್ನ ಪರಿಗಣಿಸಿದ್ರಿ, ಸಂತೋಷ. ಇವತ್ತು ಮಾಧ್ಯಮ ಮಾನ್ಯತೆ ಯಾರು ಪಡಿತಾ ಇದ್ದಾರೆ? ಇವತ್ತು ಅದಕ್ಕೆ ಮಾನದಂಡಗಳು ಏನು? ಇವತ್ತು ಒಂದು ಪತ್ರಿಕೆ ಇದ್ರೆ ಅದಕ್ಕೆ ಸರ್ಕ್ಯುಲೇಷನ್ 1,000 ಇದ್ರೆ ಒಬ್ಬರಿಗೆ ಒಂದು ಅಕ್ರಿಡೇಷನ್ ಸಿಗುತ್ತೆ ಮಾಧ್ಯಮ ಮಾನ್ಯತೆ. 5,000 ಸರ್ಕ್ಯುಲೇಷನ್ ಬಂದ್ರೆ ಅದಕ್ಕೆ ಸಂಪಾದಕರು ಜೊತೆಗೆ ವರದಿಗಾರಿ ಕೊಡಬೇಕು, ಇಬ್ಬರಿಗೆ ಸಿಗುತ್ತೆ. 10,000 ಸರ್ಕ್ಯುಲೇಷನ್ ಬಂತಂದ್ರೆ ಒಬ್ಬ ಸಂಪಾದಕರು, 2 ವರದಿಗಾರಿ ಸಿಗುತ್ತೆ. 25,000 ಸರ್ಕ್ಯುಲೇಷನ್ ಬಂದ್ರೆ ಒಬ್ಬ ಸಂಪಾದಕರು ಮತ್ತು 3 ಜನ ವರದಿಗಾರಿ ಸಿಗುತ್ತೆ. ಇದನ್ನೆಲ್ಲ ಗಾಳಿಗೆ ತೂರಿ ನಮ್ಮ ಮಾಲೀಕರುಗಳು, ಸಂಪಾದಕರುಗಳು ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ಸೌಧ ಕಡ್ತಾ ಇವತ್ತು ಹೆಂಡತಿ, ಮಕ್ಕಳು, ಅಳಿಯಂದ್ರಿಗೆ ಇವತ್ತು ಅಕ್ರಿಡೇಷನ್ ಕೊಟ್ಟಿದ್ದಾರೆ. ಇದು ಬಹಳಷ್ಟು ದುರ್ದೈವ. ಅಂತವರೆಲ್ಲ ಇವತ್ತು ಪತ್ರಕರ್ತರು ರಾಜ್ಯದಲ್ಲಿ ಚಲಾವಣೆ ಆಗ್ತಾರೆ. ನಿಜವಾಗಿಯೂ ಪ್ರಾಣವನ್ನು ಒತ್ತಿಟ್ಟು ಇವತ್ತೇನು ಪತ್ರಿಕೋದ್ಯಮ ಮಾಡ್ತಾ ಇದ್ದಾರೆ ಪತ್ರಕರ್ತರು, ಅಂತವರಿಗೆ ಇವತ್ತು ಅಕ್ರಿಡೇಷನ್ ಕಾರ್ಡ್ ಇಲ್ಲ, ಸವಲತ್ತುಗಳಿಲ್ಲ. ಇವತ್ತು ನಮ್ಮ ದೇಶದ ಕಾನೂನು RNI ಏನ್ ಹೇಳ್ತದಪ್ಪ ಅಂದ್ರೆ, RNI ಪಡೆದಂತ ಜೊತೆಗೆ RNI ಪಡೆದಂತ ಸಂಪಾದಕ ತನ್ನ ಪತ್ರಕರ್ತರು ಯಾರು, ತಾನು ಯಾರಿಗೆ ಆ ಒಂದು ವರದಿಗಾರರಂತ ಒಂದು ಆದೇಶ ಪ್ರತಿ ಕೊಡ್ತಾನೋ, ಜೊತೆಗೆ ನಿರಂತರ ಸಂಚಿಕೆಗಳು ಏನ್ ಪ್ರಕಟ ಆಗ್ತಾವೋ ಅವ್ರನ್ನ ಪತ್ರಕರ್ತರು ಅಂತ ಪರಿಗಣಿಸ್ಬೇಕು ಅಂದ್ಬಿಟ್ಟು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇವತ್ತು RNI ನಲ್ಲಿ ಬರೆದಿರಂತ ಒಂದು ಸತ್ಯ. ಇವತ್ತು ಆಂಧ್ರ, ತಮಿಳುನಾಡು, ಕೇರಳದಲ್ಲಿ 25-30 ಸಾವಿರವರೆಗೆ ಅಕ್ರಿಡೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೇವಲ 2,500 ಪತ್ರಕರ್ತರಿಗೆ ಮಾತ್ರ ಅಕ್ರಿಡೇಷನ್. ಇನ್ನು ಉಳಿದಂತ 12-13 ಸಾವಿರ ಪತ್ರಕರ್ತರಿಗೆ ಯಾವುದೇ ಸವಲತ್ತಿಲ್ಲ, ಮತ್ತೊಂದಿಲ್ಲ. ಇತ್ತೀಚೆಗೆ ಸರ್ಕಾರ ಗ್ರಾಮಾಂತರ ಬಸ್ ಪಾಸ್ ಏನ್ ಇವತ್ತು ರಿಲೀಸ್ ಮಾಡಿತ್ತು ಫೆಬ್ರವರಿಯಲ್ಲಿ, ಅವತ್ತೊಂದು ಅಂಕಿಅಂಶ ಕೊಡಿತ್ತು. ಇವತ್ತು ಅಕ್ರಿಡೇಷನ್ ಹೊರತುಪಡಿಸಿ ಇನ್ನು 5,222 ಜನ ಮಾಧ್ಯಮ ಪಟ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವಿಷ್ಟು ಪತ್ರಕರ್ತರಿಗೆ ಇವತ್ತು ಈ ಬಸ್ ಪಾಸ್ ಸಿಗುತ್ತೆ ಅಂತ ಹೇಳಿದ್ರು. ನಿಜ, ಇವತ್ತು ಮಾಧ್ಯಮ ಪಟ್ಟಿಗೆ ಸೇರ್ಬೇಕಾದಂತ ಸಂದರ್ಭದಲ್ಲಿ ಇವತ್ತೊಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಡೆಪ್ಟಿ ಡೈರೆಕ್ಟರ್ಗಳು, ಇವರೆಲ್ಲ ಹೋಗಿ ಅಲ್ಲಿ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ, ಕಾಯಂ ನೇಮಕ, ಇವನ್ನೆಲ್ಲ ನೋಡ್ಬಿಟ್ಟೆ ಕೊಡೋದು. ಅವತ್ತಿನ ದಿನ ಮಾಲೀಕರು ವಂಚನೆ ಮಾಡಿ ಇಷ್ಟು ಜನ ಅಂತ ಕೊಡ್ತಾರೆ. ಇವತ್ತಿಗೂ ಮಾಲೀಕರುಗಳು ಒಬ್ಬ ವರದಿಗಾರರಿಗೆ ಇನ್ಸೂರೆನ್ಸ್ ಕೊಡ್ತಾ ಇಲ್ಲ, ಪೇ ಸ್ಲಿಪ್ ಕೊಡ್ತಾ ಇಲ್ಲ. ಅವರಿಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗದೇ ಇಲ್ಲ. ಇವತ್ತು ರಾಜ್ಯದಲ್ಲಿ ಕನ್ನಡಪ್ರಭ, ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕದಿಂದ ಹಿಡ್ಕೊಂಡು ಇವತ್ತು ಅನೇಕ ಪ್ರಾದೇಶಿಕ ಜಿಲ್ಲಾ ಪತ್ರಿಕೆಗಳನ್ನ ಹಿಡ್ಕೊಂಡು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಾಧ್ಯಮ ಪಟ್ಟಿಯಲ್ಲಿ ಏನಿದಾವೆ ಅವ್ರು ಯಾರಿಗೂ ಇವತ್ತು ಅರೆಕಾಲಿಕ ವರದಿಗಾರ ಅಂತ ತಗೊಂಡು ಅಲ್ಲಿನೂ ನೇಮಕಾತಿ ಆದೇಶ ಕೊಡುವನೆ 60 ವರ್ಷಕ್ಕೆ ಏನ್ ಬರ್ತಾರೆ ನಮ್ಮ ಪತ್ರಕರ್ತರು. ಅವತ್ತಿನ ದಿನ ಪೆನ್ಷನ್ಗೆ ವಂಚಿತರಾಗಿ ಇವತ್ತು ಅನೇಕ ಪತ್ರಕರ್ತರು ಇವತ್ತು ಬೀದಿಯಲ್ಲಿ ಬಿದ್ದು ಇವತ್ತು ಹಾಸ್ಪಿಟ್ಲಿಗೆ ತೋರ್ಸಕ್ ಆಗ್ದಾನೆ, ಮಾತ್ರೆಗಳು ಇಲ್ದಾನೆ ಇವತ್ತು ಅಂತ ಜೀವನ ನಡೆಸ್ತಾ ಇರೋದು ನಮ್ಮ ಕಣ್ಣಾರ ಕಾಣ್ತಾ ಇದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಇವತ್ತು ನಮ್ಮ ಮಧ್ಯೆ ಕುಂತಿರಂತ ನಮ್ಮ ಜಗಳು ಭಟ್ಪಾಟರು ರಾಜ್ಯದ ಪ್ರತಿಷ್ಠಿತ ಕನ್ನಡಪ್ರಭದಲ್ಲಿ 28 ವರ್ಷ ಸರ್ವಿಸ್ ಮಾಡಿದ್ದಾರೆ. ಅವ್ರಿಗೆ ಇವತ್ತಿಗೂ ಪೆನ್ಷನ್ ಇಲ್ಲ. ಇವತ್ತು ಅವರಿಗೆ 78-79 ವರ್ಷ.
ಯಾರು ಇದಕ್ಕೆ ಬಾಧ್ಯಸ್ಥರು? ಸರ್ಕಾರ, ಜೊತೆಗೆ ನಮ್ಮ ಸಂಘಟನೆಗಳ ಮುಖಂಡರುಗಳು. ನಮ್ಮ ಕೆಲವು ಸಂಘಟನೆಗಳ ಮುಖಂಡರುಗಳು ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ಅವರ ಹೆಂಡತಿ ಮಕ್ಕಳನ್ನ ಒಂದು ದೊಡ್ಡ ಮಟ್ಟದ ಸೌದ ಕಡ್ತ ಅವ್ರು ಬೆಳೀತಿದ್ರೆ ಹೊರತು ಇವತ್ತು ಯಾವ ಪತ್ರಕರ್ತರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಾನಿವತ್ತು ನಮ್ಮ ಒಕ್ಕೂಟದ ಎಲ್ಲ ಅಧ್ಯಕ್ಷಗಳಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ. ನಿಜವಾಗೂ ನಿಮಗೆ ಸ್ವಾರ್ಥ ಇದ್ರೆ ದಯಮಾಡಿ ಈ ಒಕ್ಕೂಟ ಬೇಡ ಅಂದ್ಮೇಲೆ ಎಲ್ಲರೂ ನಿಸ್ವಾರ್ಥವಾಗಿ ಕೈ ಜೋಡಿಸಿದ ಮೇಲೆ ಈ ಒಂದು ಸಂಘಟನೆ ಬಂದಿದೆ. ನಾವು ಹೇಳೋದೊಂದು ಮಾಡೋದೊಂದು. ಇವತ್ತು ಅನೇಕ ತೊಂದರೆಗಳು ನಮಗೆ ಬರ್ತವೆ ನಿಜ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೀವಿ. ಇವತ್ತು ಪ್ರಭಾಕರ್ ಎಷ್ಟು ದಿನ ಇರ್ತಾರೆ? ಇನ್ನೊಂದ್ 2-3 ತಿಂಗಳು ಇರ್ಬೋದು, ಹೋಗ್ಬೋದು. ಇವತ್ತು ನಾವು ನಮ್ಮ ಸಂಘಟನೆ, ನಮ್ಮ ಧ್ಯೇಯೋದ್ದೇಶಗಳಿದಾವಲ್ಲ, ಅದು ಮುಖ್ಯ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪೆನ್ ಈಸ್ ಮೈನರ್ ದ್ಯಾನ್ ವರ್ಡ್ ಅಂತ. ಲೇಖನಿ ಖಡ್ಗಕ್ಕಿಂತ ಅರಿತ ನಿಜ. ಸಂವಿಧಾನದ 4ನೇ ಅಂಗಂತ ಎಲ್ಲರೂ ಮೈಕ್ಗಳು ತಗೊಂಡು ಬಡಬಡಿಸ್ತಾರೆ. ಇವತ್ತು ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳು ಇರ್ಬೋದು. ಯಾರಾದ್ರೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಪತ್ರಕರ್ತರಿಗೆ? ಅದೇ ಭಾಷಣದಲ್ಲಿ. ಇವತ್ತು 3 ಅಂಗಾಂಗಗಳಿಗಿರುವಂತೆ ಯಾಕೆ ಪತ್ರಕರ್ತನ ಪರಿಗಣಿಸ್ತಾ ಇಲ್ಲ? ಇವತ್ತು ನಾವು ನೀವೆಲ್ಲ ಬಹಳಷ್ಟು ನೋಡ್ತಾ ಇದೀವಿ. ನಮ್ಮ ಮೋದಿ ಸಾಹೇಬರು ಇರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ಪತ್ರಕರ್ತರಿಗೆ ಏನಾದ್ರೂ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿದ್ರೆ, ಏನಾದ್ರೂ ತೊಂದರೆ ಕೊಟ್ರೆ ಅವ್ರಿಗೆ 50,000 ದಂಡ, 2 ವರ್ಷ ಜೈಲು ಅಂತ ಬರ್ತಾನೆ ಇದಾವೆ. ಅದು ನಮ್ಮ ಪತ್ರಕರ್ತರು ಅದನ್ನ ಹಾಕಿದ್ದೇ ವಾಟ್ಸಪ್ ಅಲ್ಲಿ ಅವ್ರ ಪತ್ರಿಕೆ, ಅದು ಅನುಷ್ಠಾನಕ್ಕೆ ಇಲ್ಲ. ಇವತ್ತು ನಾನು ಅನೇಕ ಸೈಟೇಷನ್ ಅಡ್ವೊಕೇಟ್ಗಳು ತಗೊಂಡು ಸೈಟೇಷನ್ ತಿಳಿಸ್ತಾ ಇದ್ದೀನಿ. ಎಲ್ಲಿ ಇವತ್ತು ಜೀವ ಆಗಿಲ್ಲ, ಯಾರು ಮಾಡಿಲ್ಲ. ಪಾಪ ನಮ್ಮ ಪತ್ರಕರ್ತರು ಬಹಳಷ್ಟು ಆಶಯಗಳು ಇಟ್ಕೊಂಡು ನಮ್ಮನ್ನ ಬೈದ್ರೆ ಮುಟ್ಟಿದ್ರೆ ಹಂಗೈತೆ ಹಿಂಗೈತೆ ಅಂತ ಪಾಪ ಹೊರಗಡೆ ಅವರ ಸ್ಥಿತಿ ಹೇಳ್ಬೋ. ಇವತ್ತು ನಮ್ಮ ಪತ್ರಕರ್ತರು ಸಾವಪ್ಪಿದ್ರೆ ಅವ್ರ ಅಂತ್ಯ ಸಂಸ್ಕಾರಕ್ಕೆ 9 ದಿನ ಕಾರ್ಯ ಮಾಡಕ್ಕೂ ದುಡ್ಡಿಲ್ಲದಂತ ಪರಿಸ್ಥಿತಿ ನಮ್ಮ ಪತ್ರಕರ್ತರಲ್ಲಿ ನಾನು ಕಾಣ್ತಾ ಇದ್ದೀನಿ. ಹೌದು, ಅವ್ರ ಆಕ್ಸಿಡೆಂಟ್, ಅವ್ರ ಮನೆ ಪರಿಸ್ಥಿತಿ, ಅವ್ರ ಫೀಸ್, ಅವ್ರ ಮಕ್ಕಳ ಸ್ಥಿತಿ ಹೇಳ್ಕೊಡು ಅಂತ ಸ್ಥಿತಿಯಲ್ಲಿ ಇವತ್ತು ಬಂದಿದ್ದೀವಿ. ಇವತ್ತು ನೋಡಿ, ಇವತ್ತು ನಾವು ಇರ್ಬೋದು, ಶ್ರೀನಿವಾಸ, ಹಿಂದೆ ನಾವು ಕಾನಿಪ ಧ್ವನಿ ಸಂಘಟನೆ ಕಟ್ಟಿದ್ಮೇಲೆ ನಾವೆಲ್ಲ ಒಟ್ಟಾಗಿದ್ಮೇಲೆ ಅನೇಕ ಹೋರಾಟಗಳು ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ವಿ. ಬೆಳಗಾಂ ಅಧಿವೇಶನದಲ್ಲಿ ಆ ಮಟ್ಟದಾಗಿ ನಾನಂಬ ಮುಖ್ಯಮಂತ್ರಿಗಳು ಬಿಡ್ಲಾರ್ದೆ ಅಂತ ಮಟ್ಟದ ಚೀಮಾರಿಗಳು ಆಗ್ತಾ ಅಂತ ಧಿಕ್ಕಾರಗಳು ಅಂತ ಹೋರಾಟಗಳು ಮಾಡಿದ್ವಿ. ಆ ಹೋರಾಟಕ್ಕೆ ಮನಗಂಡು ಭಯ ಬೀಸಿ ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಸರ್ಕಾರ ಕೊಟ್ಟಿದ್ದಾರೆ. ಕೊಡ್ಲಾರ್ದಂತ ಸ್ಥಿತಿ. ಇವನ ದೃಷ್ಟಿಯಿಂದ 30 ಲಕ್ಷ ಇಟ್ಟಿದ್ದಾರೆ. ನಮ್ ಕಡೆ ಭಾಷೆ ನಾಯಿ ತೀರದಲ್ಲಿ ಜೇನು ಇಟ್ಟಿದೆ, ಅದು ಪೂಜೆಗೂ ಬರಲ್ಲ, ತಿನ್ನಕ್ಕೂ ಬರಲ್ಲ. ಅಂತ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಇರ್ತಾರೆ. ಯಾವ ಪುರುಷಾರ್ಥ ಸ್ವಾಮಿ ನೀನು ಇದನ್ನ ಇಟ್ಟಿದೀಯಾ? 16 ಬಜೆಟ್ ಮಂಡಿಸಿದೀಯಾ ಸಿದ್ದರಾಮಯ್ಯ ನೀನು? ಕೇವಲ ಇವತ್ತು 6.5 ಕೋಟಿ ನಾಡಿ ಮಿಡಿತ ಗೊತ್ತಿರೋಂತ ನಿನಗೆ 16 ಬಜೆಟ್ ಮಂಡಿಸಿದೀಯಾ? 2.5-3 ಕೋಟಿ ಮಹಿಳೆಯರಿಗೆ ಇವತ್ತು ರಾಜ್ಯ ಪೂರ್ತಿ ಓಡಾಡಕ್ಕೆ ಉಚಿತ ಬಸ್ ಪಾಸ್ ಕೊಟ್ಟಿದೆಯಾ ಸ್ತ್ರೀ ಶಕ್ತಿ ಯೋಜನೆ. ಸಂತೋಷ. ಇವತ್ತು ನನ್ನ ಅಕ್ಕ ತಂಗಿಯರು, ನಮ್ಮ ತಾಯಂದ್ರಿಗೆ ಕೊಟ್ಟಿದೆಯಾ, ಸಂತೋಷ. ಅದನ್ನ ಸ್ವಾಗತ ಮಾಡ್ತೀನಿ. ಇವತ್ತು ಬೆರಳೆಣಿಕೆ ಕೇವಲ 10ರಿಂದ 12,000 ನಾವು ಪತ್ರಕರ್ತರಿಗೆ. ಇವತ್ತು ತಗೋ, ಆರನೇ ತಗೋ, ಸಂಚಿಕೆ ತಗೋ, ನಮ್ಮ ಲೆಟರ್ ಕೊಡ್ತಾರೆ. ಇದನ್ನ ಬಿಟ್ಟು ಕೊಡಬಾರ್ದನ್ನ ಒಂದು ಉದ್ದೇಶ ಇಟ್ಕೊಂಡು ಅಂತ ಬುದ್ಧಿಜೀವಿಗಳು ಇವತ್ತು ತಗಡೂರು ಇಲ್ಲ ನಮ್ಮ ಮಾಧ್ಯಮ ಪ್ರಭಾಕರ್ ಅನೇಕ ಕಷ್ಟಗಳಿಂದ ಬಂದಾರಂತಾರೆ. ಅಂತವ್ರನ್ನೆಲ್ಲ ಬುದ್ಧಿಜೀವಿಗಳು ಇಟ್ಕೊಂಡು ಇವತ್ತು ಕಾಯಂ ನೇಮಕಾತಿ ಆದೇಶ 4 ವರ್ಷದ ಕೊಡೋ ಅಂದ್ರೆ ಯಾವ ಏಟಲ್ಲಿ ಕೊಡ್ತಾರೆ? ನೀನೇನು ಸರ್ಕಾರದಿಂದ ನಮ್ಗೇನ್ ಪರ್ಮನೆಂಟ್ ಆಗಿ ಸಂಬಳ ಕೊಡ್ತೀಯಾ? ಇಲ್ಲ ಏನಾದ್ರೂ ಸವಲತ್ತು ಕೊಡ್ತೀಯಾ ಸಿದ್ದರಾಮಯ್ಯ? ಒಂದ್ ಸಣ್ಣ ಬಸ್ ಪಾಸ್ ಮಹಿಳೆಯರಿಗೆ ಆಧಾರ್ ಕಾರ್ಡ್ ತೋರಿಸಿ ರಾಜ್ಯ ಪೂರ್ತಿ. ಇವತ್ತು ಪತ್ರಕರ್ತರು ಏನ್ ಪಾಪ ಮಾಡಿದ್ದಾರೆ? ಕೇವಲ 10,000 ಪತ್ರಕರ್ತರು ನಾವು ಕೇಳ್ತಿರೋದು ಬರೀ ಜಿಲ್ಲಾ ಮಟ್ಟದಲ್ಲಿ ಕೇವಲ 30 ಲಕ್ಷಕ್ಕೆ ಇಷ್ಟು ಕಠಿಣ ನೀನು ಮಾನದಂಡ ಇಟ್ರೆ ನಾಚಿಕೆ ಆಗ್ಬೇಕು. ಇದ್ರ ಜೊತೆಗೆ ಇವತ್ತು 1800 ಕೋಟಿ ಮಹಿಳೆಯರಿಗೆ ಇಟ್ಟಿದೀಯ, ಅದರಲ್ಲಿ 0.1% ಇಲ್ಲ ನಮಗೆ. ಇಂಥ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದ್ರ ಜೊತೆಗೆ 5 ಲಕ್ಷ ಕೊಡಂತ ಒಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವನಿಗೆ ಅದೇ ಮಾನದಂಡ, ಅಕ್ರಿಡೇಷನ್. ಲ್ಯಾಪ್ಟಾಪ್ ಕೊಡು, ಅಕ್ರಿಡೇಷನ್. ಒಂದು ಕ್ಯಾಮ್ರಾ ಕೊಡು. ಅವರಿಗೆ ಬೇರೆ ಪತ್ರಕರ್ತರು ಸತ್ತೋಗಿದಾರ ರಾಜ್ಯದಲ್ಲಿ? ನಿನ್ನ ಅಕ್ಕಪಕ್ಕ ಇವತ್ತು
ಮುಖ್ಯಮಂತ್ರಿಯಾಗಿ ನೀನು ಆ ಸೀಟಲ್ಲಿ ಕೂಡ್ಬೇಕಾಯ್ತಂದ್ರೆ ಇವತ್ತು ಗ್ರಾಮಾಂತರದಿಂದ ಒಂದು ಗಲ್ಲಿಯಲ್ಲಿ ಪತ್ರಕರ್ತರು ಯಾವ ರೀತಿ ಕಷ್ಟ ಬಿದ್ದು ನಿನ್ನ ಸರ್ಕಾರ ಬರ್ಬೇಕಂದ್ರೆ ಎದೆ ಕೊಟ್ಟು ಯಾವ ರೀತಿ ಆ ಲೇಖನಿ ಮಾಡಿರ್ತಾರಂತ ನಿನಗೇನ್ ಗೊತ್ತಿದೆ ಆ ನೋವು? ಇದನ್ನ ಅರ್ಥ ಮಾಡ್ಕೋಬೇಕು. ಸಿದ್ದರಾಮಯ್ಯರೇ, ನಿಮ್ ಮನೆ ಆಸ್ತಿ ಏನಾದ್ರೂ ನಾವು ಕೇಳ್ತಾ ಇದೀವಾ? ಏನ್ ನಿಮ್ ಮನೆಯಿಂದ ಕೊಡ್ತಾ ಇದೀಯಾ? ಅದು ಸಾರ್ವಜನಿಕರ ಟ್ಯಾಕ್ಸ್ ರೀ. ಇವತ್ತು 56,000 ಕೋಟಿ ಇವತ್ತು ಬಜೆಟ್ 5 ಸ್ಕೀಮಿಗೆ ಮಾಡಿ ಕೊಡ್ತಾ ಇದೀವಿ. ಕೇವಲ 10,000 ಪತ್ರಕರ್ತರು ನಿನ್ನೆ ಕಾಣ್ತಾ ಇದ್ರೆ ಅದರಂತ ದುರ್ದೈವ ನೀನು ಆರ್ಥಿಕ ತಜ್ಞಂತ ಹೇಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಇದನ್ನ ನಮ್ಮ ಪತ್ರಕರ್ತರೆಲ್ಲ ನಿಜವಾಗಿ ಇನ್ಮೇಲೆ ಸಿಡಿದು ಹೇಳಬೇಕು. ಆ ಮಟ್ಟದ ಧಿಕ್ಕಾರಗಳ ಜೊತೆಗೆ ಇವತ್ತು ಹೋರಾಟಗಳು ಆಗ್ತವೆ. ಇವತ್ತು ನಮ್ಮ ಒಕ್ಕೂಟ ಆ ಮಟ್ಟದ ಪ್ರಬಲರಾಗಿದೆ. ಅಂತ ಮಟ್ಟದ ಧೈರ್ಯಶಾಲಿಗಳು ನಮ್ಮ ಒಕ್ಕೂಟದಲ್ಲಿದ್ದಾರೆ. ಈ ಒಕ್ಕೂಟನ ಹೊಡಿಬೇಕಂತನೂ ಬಹಳಷ್ಟು ಸಂಚು ನಡೀತು, ಅದನ್ನೂ ಆಗ್ಲಿಲ್ಲ. ಆದ್ರೂ ಗಟ್ಟಿ ಇರೋಂತ ಕಾಳುಗಳು ಏನಿದೆಯಲ್ಲ, ಇವತ್ತು 7 ಜನ ನಿಂತಿದೆ. ಈಗಾಗ್ಲೇ ಈಗ 7 ಜನಕ್ಕೆ ಇನ್ನು 5-6 ಸಂಘಟನೆಗಳು ಮುಂದೆ ಬಂದಿದ್ದಾರೆ. ನಾವು ಬರ್ತೀವಿ ಅಂತ ಸೇರೋಣ, ಮಾಡೋಣ. ನಮ್ಮಕ್ಕೋಸ್ಕರ ಬದುಕೋದು ಬೇಡ. ನಮ್ಮ ನೊಂದಂತ ಪತ್ರಕರ್ತರು ಏನಿದ್ದಾರೆ ರಾಜ್ಯದಲ್ಲಿ ಗಲ್ಲಿಗಳಿದ್ದಾರೆ, ಇವತ್ತು ಬಹಳಷ್ಟು ಆಶಯದಿಂದ ಇನ್ನೇನ್ ನಮಗ್ ಬಂದೇ ಬಿಡಿತು ಗ್ರಾಮಾಂತರ ಬಸ್ ಅಂತ ಇವತ್ತು ಅಪ್ಲಿಕೇಶನ್ ಹಾಕಿದ್ದೆ ಪಾಪ. ಅಪ್ಲಿಕೇಶನ್ಗೂ ದುಡ್ಡು, ಅದಕ್ಕೆ ಅನೇಕ ರೀತಿಯಿಂದ ಮಾನದಂಡಗಳು ಜೊತೆಗೆ ಸರ್ಟಿಫಿಕೇಟ್ಗಳು ಅದಷ್ಟೇ. ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ಆ ರೀತಿ ಪರಿಸ್ಥಿತಿ ಆಗಿದೆ. ಆಮೇಲೆ ಇನ್ನೊಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಕೊಡ್ತಂತ ಅನೇಕ ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ. ಇವತ್ತು ನೋಡ್ರಿ, ವಕೀಲರುಗಳು ಕೆಲವು ತಿಂಗಳು ಹೋರಾಟ ಮಾಡಿ ವಕೀಲರ ರಕ್ಷಣಾ ಕಾಯ್ದೆ ಪಡೆದು ಬಿಟ್ರು. 2 ಸೆಷನ್ ವಿಧಾನಸೌಧದಲ್ಲಿ, ವಿಧಾನ ಪರಿಷತ್ ವಿಧಾನಸೌಧದಲ್ಲಿ ಅದು 2 ಒಂದು ಹೌಸ್ ಅಲ್ಲಿ ಹಾಕ್ಬಿಟ್ಟು ಅನುಮೋದನೆ ಆಗಿ ಅದು ಆಲ್ರೆಡಿ ಇಂಪ್ಲಿಮೆಂಟೇ ಆಯ್ತು. ವೈದ್ಯರುಗಳ ರಕ್ಷಣಾ ಕಾಯ್ದೆ ಪಡೆದ್ರು. ಸರ್ಕಾರಿ ನೌಕರು ಇವತ್ತು ಯಾರಾದ್ರೂ ಹೋಗ್ರಿ, ಏನಾದ್ರು ಮಾತಾಡ್ರಿ, ನಮಗೆ 353 ಐತೆ, ನಾನ್ ಮೇಲೆ ಬರೋದು ಭಯ ಬಿಡ್ತಾ ಇದ್ದೀವಿ ನಾವೆಲ್ಲ ಅಧಿಕಾರಿಗಳು. ಏನಾದ್ರು ಹೇಳ್ಬೇಕಂದ್ರೆ ಮಾತಾಡೋದು. ಇವತ್ತು ಸಮಾಜದಲ್ಲಿ ಹರಾಸ ಆಗೋದು, ಅಲ್ಲೇ ಆಗೋದು, ಸಾವನ್ನಪ್ಪೋದು, ಹೆಚ್ಚು ಮನೆಗಳಿಗೆ ತೂರಿ ನಮ್ಮನ್ನ ಹೊಡೆಯುತ್ತದು ಆಗ್ತಿದ್ರೆ ಯಾರಿಗಾದ್ರೂ ಇದ್ರೆ ಅದು ಪತ್ರಕರ್ತರಿಗೆ. ಇಷ್ಟೆಲ್ಲ ಆಗ್ತಿರೋದು ಜನಸಾಮಾನ್ಯರಿಗೆ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ರಾಜಕಾರಣಿಗೂ ಗೊತ್ತಿದೆ, ಅಧಿಕಾರಿಗಳು ಗೊತ್ತಿದೆ. ಯಾಕೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರ? ಸರ್ಕಾರಕ್ಕೆ ಭಯ. ಎಲ್ಲಿ ನಾವು ಸವಲತ್ತು ಕೊಟ್ರಿ ಈ ರಕ್ಷಣಾ ಕಾಯ್ದೆ ತಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂತ. ಇಂತಹ ಸ್ಥಿತಿಯಲ್ಲಿ ಸರ್ಕಾರ ಆ ರೀತಿ ಭಯದಿಂದ ಬದುಕ್ತಾ ಇದೆ. ನಿಜವಾಗಿದು ಬಹಳಷ್ಟು ವಿಷಾದನೀಯ ಅಂತ ಈ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಹೇಳಕ್ಕೆ ನನಗೆ ಬಹಳಷ್ಟು ನೋವಾಗ್ತದೆ. ಆಮೇಲೆ ಓಡಿಗೊಬ್ಬ ಹಂದಿಯಂತೆ ನಿಂದಕರಿದ್ದಾಗೆ ಮಾತ್ರ ನಾವು ಬೆಳಕೆ ಸಾಧ್ಯ. ಇವತ್ತು ನಾವಿರ್ಬೋದು, ನೀವಿರ್ಬೋದು, ಎಲ್ಲರಿರ್ಬೋದು, ಅದೇ ನಮಗೆ ಶ್ರೀರಕ್ಷೆ ಅಂತ ತಿಳ್ಬೋದು. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರಂತ ನಾವು ತಿಳ್ಕೋಬೇಕು. ಆ ರೀತಿ ತಿಳ್ಕೊಂಡ ಮಾತ್ರ ನಾವು ಹೆಜ್ಜೆ ಹಾಕಿ ಯಾವ್ದೋ ಒಂದು ಗುರಿ ತಲುಪಕ್ಕೆ ಸಾಧ್ಯ ಹೊರತು ಇಲ್ಲಾಂದ್ರೆ ಏನು ಮಾಡಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇವತ್ತು ನೀವು ಸಂತೋಷ್ ಲಾಡ್ ನೋಡಿದ್ರಿ, ಫೋರ್ಸ್ ಕೊಟ್ಟಿದ್ದೆ ಬಿಲ್ಡಪ್ ಕೊಟ್ಟಿದ್ದೆ. ಅವ್ರು ನಮ್ಮ ಜಿಲ್ಲೆಯವರೇ. ನಾನು ಬಳ್ಳಾರಿ ಜಿಲ್ಲೆ ಒಂದು ಸಿರುಗುಪ್ಪ ತಾಲೂಕು ಒಂದು ಹಳ್ಳಿಯಿಂದ 3 ವರ್ಷದ ಹಿಂದೆ ಬಂದವರು. ನನ್ನ ಹೆಸರು ಬಂಗ್ಲೆ ಮಲ್ಲಿಕಾರ್ಜುನ್ ಅಂತ. ಇವತ್ತು ಒಬ್ಬ ನಮ್ಮ ತಾತ ದೊಡ್ಡ ಶ್ರೀಮಂತರು ಬಂಗ್ಲೆ ಕಾಯೋದಕ್ಕೆ, ಅದಕ್ಕೆ ಅನ್ವರ್ಥವಾಗಿ ಬಂಗ್ಲೆ ಅಂತ ನಮ್ಮ ತಾತನಿಂದ ಬಂದಂತದ್ದು ಬಳವಳಿ ಇವತ್ತಿನಿಂದಲ್ಲ. ಆದ್ರೆ ನಮಗೆ ಹೋರಾಟ ಮಾಡಕ್ಕೆ ಸಮಯ ಎಲ್ಲಿದೆ? ಬೆಳಗಿಂದ ಸಾಯಂಕಾಲ ತನ್ನ ಸುದ್ದಿಗಳನ್ನು ಮಾಡೋದು ನಿಮ್ಮದೇ. ಏನಪ್ಪಾ ಅಂತಂದ್ರೆ ನಿಮ್ಮ ಸುದ್ದಿಗಳ ಮೂಲಕ ಜನರಲ್ಲಿ ನಮ್ಮನ್ನು ನಾವು ಪರಿಚಯಿಸಿಕೊಂಡು ನಾವು ಪತ್ರಕರ್ತ ಅನಿಸ್ಕೊಳ್ಬೇಕಾದ್ರೆ 30 ವರ್ಷಗಳ ಆಗ್ತಾಯ್ತವ. ನಮ್ಮನ್ನು ಪತ್ರಕರ್ತರು ಅಂತ ಹೇಳಿ ನಮ್ಮನ್ನ ನಾವು ಪ್ರೀತಿಸೋಕೆ 30 ವರ್ಷಗಳು ಆಗ್ತಾ ಇದಾವೆ. ಈಗ 30 ವರ್ಷಗಳು ಹೋಗಿ 75 ವರ್ಷಗಳು ಮೇಲೆ ದಾಟಿಬಿಟ್ಟಾವ. ನಮ್ಮನ್ನ ನಾವು ಪ್ರೀತಿಸ್ತಾ ಇಲ್ಲ, ನಮ್ಮನ್ನ ನಾವು ಗೌರವಿಸ್ತಾ ಇಲ್ಲ, ನಾವು ನಮ್ಮ ಸಂಘಟನೆಯಲ್ಲಿ ಒಗ್ಗಟ್ಟಾಗ್ತಾ ಇಲ್ಲ. ಆದ್ರೆ ಬೇರೆ ಎಲ್ಲಾ ಸಂಘಟನೆಗಳಿಗೆ ಒಗ್ಗಟ್ಟಾಗ್ರಿ, ಒಂದಾಗ್ರಿ, ಹೋರಾಟ ಮಾಡಿ ಅಂತ ಹೇಳಿ ಇವತ್ತು ನಾವು ಇನ್ನೊಬ್ಬರಿಗೆ ನಾವು ಒಗ್ಗಟ್ಟಿನ ಒಂದು ಪಾಠವನ್ನು ಕಲಿಸ್ತಕ್ಕಂಥವ್ರು ಇವತ್ತು ನಮಗೆ ನಾವೇ ಏನಪ್ಪಾ ಅಂದ್ರೆ ಪಾಠ
ಕಲಿತಕ್ಕಂತ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ. ಆದರೂ ಸಹ ಇಂಥದ್ರಲ್ಲಿನೂ ಇವತ್ತು ನಮ್ಮ ಹಿರಿಯ ಪತ್ರಕರ್ತರು ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಈ ಒಂದು ಸರ್ಕಾರಕ್ಕೆ ಚಾಟಿ ಹೇಟು ಕೊಟ್ಟು ಕಾಲ ಕೆಳಗಿರುವ ಹುಲ್ಲನ್ನು ಕಣಗಣಿಸಬೇಡ, ಅದು ಗಾಳಿಯಲ್ಲಿ ಹಾರಿ ಹೋದರೆ ನಿನ್ನ ಕಣ್ಣಿಗೆ ನೋವನ್ನುಂಟು ಮಾಡಬಹುದು ಸಿದ್ದರಾಮಯ್ಯ ಅಂತಕ್ಕಂಥ ಚೇತನೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಅವರೇ ದಯವಿಟ್ಟು ಏನಪ್ಪಾ ಅಂತಂದ್ರೆ ನೀವು ಒಳ್ಳೆಯವರೇ, ನೀವು ವೈಟ್ ಕಾಲರ್ CM, ಆದ್ರೆ ವೈಟ್ ಕಾಲರ್ ಪತ್ರಕರ್ತರಿಗೂ ಸ್ವಲ್ಪ ಏನಪ್ಪಾ ಅಂದ್ರೆ ತಮ್ಮಿಂದ ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಆ ಹೆಸರಿನಲ್ಲಿ ಕಪ್ಪು ಚುಕ್ಕಿ ಆಗದಂತೆ ನೋಡಿಕೊಳ್ಳದೆ ತಮ್ಮ ಅಧಿಕಾರದಲ್ಲಿ ಪತ್ರಕರ್ತರಿಗೆ ಸಂರಕ್ಷಣಾ ಕಾಯ್ದೆಯನ್ನು ಕೊಟ್ಟು ಕಾಯ್ದೆಯಲ್ಲಿ ಏನಪ್ಪಾ ಅಂದ್ರೆ ಅವರಿಗೆ ಜಾರಿ ಮಾಡಿ ಪತ್ರಕರ್ತರ ನಿಗಮ ಮಂಡಳಿಯನ್ನು ತಾವು ಮಾಡಬೇಕು. ಅದಲ್ಲದೆ ನಮ್ಮ ಪತ್ರಕರ್ತರಿಗೆ ಪ್ರತಿಯೊಬ್ಬರಿಗೂ ಗೌರವ ಸ್ಥಾನದಲ್ಲಿ 50 ವರ್ಷದ ಒಳಗಡೆ ಏನಪ್ಪಾ ಅಂದ್ರೆ ಪಿಂಚಣಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿ. ಯಾಕಂದ್ರೆ ಒಟ್ಟಿಗೆ ಊಟ ಇಲ್ಲ, ರೊಟ್ಟಿಯಲ್ಲಿ ಶಕ್ತಿ ಇಲ್ಲ, ಆದ್ರೆ ಬರೆಯಕ್ಕೆ ಏನಪ್ಪಾ ಅಂದ್ರೆ ಒಂದು ಹನಿ ಮಸಿ ಇಡೀ ದೇಶಕ್ಕೆ ಬಿಸಿ ಬಿಸಿ ಅಂತ ಹೇಳಿ ನಾವ ತಣ್ಣಗಾಗ್ತಕ್ಕಂತ ಇಂತ ಜೀವಮಾನದಲ್ಲಿ ಇರ್ತಕ್ಕಂತ ಪತ್ರಕರ್ತರಿಗೆ ತಾವೇನಪ್ಪಾ ಅಂದ್ರೆ ಗ್ಲುಕೋಸ್ ಹಾಕ್ಬೇಕು. ಅದಲ್ಲದೆ ಏನಪ್ಪಾ ಅಂದ್ರೆ ಚೈತನ್ಯದ ಭರಿತವಾಗಿರ್ತಕ್ಕಂತಹ ಒಂದು ಶಕ್ತಿ ಆಗ್ಬೇಕು. ಅಂತಹ ಒಂದು ವ್ಯಕ್ತಿಯ ಶಕ್ತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ, ಯಾಕಂದ್ರೆ ಬಹಳ ಜಾಣರು ನೀವು, ಬಹಳ ಬುದ್ಧಿವಂತರು ನೀವು. ಆದ್ರೆ ಏನ್ ಮಾಡ್ಬೇಕು, ನೀವು ಸಮಯ ಅವಕಾಶವನ್ನು ನೋಡಿ ಕೇವಲ ಏನಪ್ಪಾ ಅಂದ್ರೆ ಇವತ್ತು ಪತ್ರಕರ್ತರನ್ನ 6ನೇ ಮಾನ್ಯತೆ ಪಡೆದಿರ್ತಕ್ಕಂಥ ಪತ್ರಕರ್ತರನ್ನ 10 ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಾಗೆ 12,000 ಪತ್ರಕರ್ತರಿಗೆ ಏನಪ್ಪಾ ಅಂದ್ರೆ ನಿಮಗೆ ಒಂದು ಕಾರ್ಡ್ ಅನ್ನು ಕೊಟ್ಟು ಮಾನ್ಯತೆಯನ್ನು ಕೊಟ್ಟು ಅವರನ್ನು ತಮ್ಮ ಸಮಸ್ಥಿತಿಯಲ್ಲಿ ಅವ್ರನ್ನ ಪತ್ರಕರ್ತರು ಅಂತಕ್ಕಂತ ಒಂದು ಮಾನವೀಯ ಮೌಲ್ಯತೆ ಒಂದು ಗುಣ ನಿಮ್ಮಲ್ಲಿ ಹುಟ್ಲಿಲ್ಲ ಅಂತಂದ್ರೆ ಇವತ್ತು ಇಡೀ ಈ ಸ್ತ್ರೀ ಶಕ್ತಿಗೆ ಕೊಟ್ಟಿರ್ತಕ್ಕಂತ ಒಂದು ಪಾಸಿಗೆ ಯಾವ ಬೆಲೆ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ನಿಮ್ಮ ರಾಜಕೀಯ ಹೇಗಿದೆ ಅನ್ನೋದನ್ನ. ದಯವಿಟ್ಟು ನಮ್ಮ ಪತ್ರಕರ್ತರ ಸಮಾಧಿಯ ಮೇಲೆ ತಾವು ರಾಜಕೀಯ ಮಾಡಬೇಡಿ. ಒಳ್ಳೆ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಒಂದು ದಾರಿಯನ್ನು ಕೊಟ್ಟು ಈ ನಮ್ಮ ಬೇಡಿಕೆಯನ್ನು ಪೂರೈಸಿ ನಮ್ಮ ಅಧ್ಯಕ್ಷರ ಒಂದು ಉಪಸ್ಥಿತಿಯಲ್ಲಿ ಈ ಕನಸು ನನಸಾಗ್ತದೆ. ಯಾಕಂದ್ರೆ ಬಂಗ್ಲೆ ಮಲ್ಲಿಕಾರ್ಜುನ್ ಅಂತಂದ್ರೆ ಬರೇ ಒಂದು ಆ ಹೆಸರು ಸಾಕು, ಆ ಒಂದು ಶಕ್ತಿ ಸಾಕು. ಆ ಒಂದು ಸಂಘಟನೆಯಲ್ಲಿ ನಮ್ಮ ಸದಾ ಅವರ ಜೊತೆ ಇಡ್ತೀವಿ. ಮತ್ತೆ ಅವ್ರಿಗೆ ಎಷ್ಟು ಮಾತಾಡಕ್ ಬರ್ತದೆ ಅದಕ್ಕಿಂತ 20 ಪಟ್ಟು ನಮಗ್ ಮಾತಾಡಕ್ ಬರ್ತದೆ. ಯಾಕಂದ್ರೆ ನಾವು ಮಾತಾಡಿಬಿಟ್ರೆ ನೀವೇನನ್ನೋದು ಗೊತ್ತು. ಆದ್ರೆ ನಾವ್ ಇಷ್ಟೇ ಈಗ ಹೇಳೋದು, ಇಡೀ ಯಾರ ಬಗ್ಗೆ ನಾವ್ ಹೇಳ್ತಾ ಇಲ್ಲ ಅಲ್ರಿ. ಕೇಂದ್ರ ಸರ್ಕಾರದವರಾಗಿರ್ಬೋದು, ಈ ನಮ್ಮ ರಾಜ್ಯ ಸರ್ಕಾರದ ಆಡಳಿತದವರಾಗಿರ್ಬೋದು, ಪತ್ರಕರ್ತರಿಗೆ ಚುನಾವಣೆ ಎಲ್ಲಪ್ಪ ಅಂತಂದ್ರೆ ಯಾವ ರೀತಿ ಬಳಸ್ಕೊಳ್ತೀರಿ ನಾವು ಅವಾಗ ಬೇಕು. ಆದ್ರೆ ಚುನಾವಣೆ ಆದ ಒಂದು ಫಲಿತಾಂಶ ಸಿಕ್ಕ ಮರುದಿನ ಅಧಿಕಾರಕ್ಕೇರಿದ ಪ್ರತಿಜ್ಞೆ ಮಾಡಿದ ಮರುದಿನ ಏನಪ್ಪ ಅಂದ್ರೆ ನಮ್ಮನ್ನು ಮರಿತಕ್ಕಂತ ಆ ನೀಚ ಗುಣವನ್ನು ಬಿಟ್ಟು ತಾವು ಆ ನಿಯತ್ತಿನ ಗುಣವನ್ನು ಹುಟ್ಟಾಕಿಕೊಂಡು ನಮ್ಮನ್ನ ಸಹಕರಿಸಿ ಮತ್ತು ಪತ್ರಕರ್ತರ ಈ ಧ್ವನಿಗೆ ತಾವು ಏನಪ್ಪ ಅಂತಂದ್ರೆ ಸಹಕಾರಿಯಾಗಿ ಈ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದವರು ಇವತ್ತು ದೊಡ್ಡ ಮೋಸ ಮಾಡ್ತಾ ಇದ್ದಾರೆ. ಅವ್ರೇನ್ ಸಾಚರಲ್ಲ, ಇವ್ರೇನ್ ನೀಚರಲ್ಲ, ಅವ್ರೇನ್ ಸಾಚರಲ್ಲ. ಎಲ್ಲರೂ ಕಲ್ತು ಎಲ್ಲರೂ ಪತ್ರಕರ್ತರಿಗೆ ಮೋಸನೆ ಮಾಡಿದ್ದಾರೆ. ಆದ್ರೆ ಆ ಮೋಸದ ಕಥೆಗಳನ್ನು ಹೇಳುವುದಕ್ಕೆ, ಎಚ್ಚರಿಸುವುದಕ್ಕೆ, ಚಾಟಿ ಹೇಟ್ ಹೊಡೆಯಕ್ಕೆ ಈ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಇದ್ದಾರೆ. ಅವ್ರ ಜೊತೆ ನಾವು ಇರ್ತೀವಿ. ಹಾಗಾಗಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದವರಿಗೂ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂತಹ ಪತ್ರಕರ್ತರ ಸಂರಕ್ಷಣೆ ಕಾಯ್ದೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಪಾಲಿಸ್ತಕ್ಕಂತ ಒಂದು ಆದೇಶವನ್ನು ತಾವು ಕೊಟ್ಟು ಎಲ್ಲರನ್ನು ಗೌರವಿಸಿ ಪ್ರೀತಿಸಿ ಈ ಒಂದು ನಮ್ಮ ಒಗ್ಗಟ್ಟಿಗೆ ಏನಪ್ಪಾ ಅಂತಂದ್ರೆ ಮುಂದಿನ ದಿನದಲ್ಲಿ ಬಲಪಡಿಸಲು ಹಲವಾರು ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಲಿವೆ. ಮುಂದಿನ ಒಂದೇ ಮಾತು ಹೇಳಿದ್ರು ಅವರು, ಮುಂದಿನ ವರ್ಷ ಈ ವರ್ಷ ಬಿಟ್ಟು ಮುಂದಿನ ವರ್ಷ ಉದ್ಘಾಟನೆ ಆದ ಒಂದೇ ಒಂದು ವರ್ಷದಲ್ಲಿ ಒಂದು ಕ್ರಾಂತಿ ಆಗುತ್ತದೆ. ಈಗ ಇದು ಕ್ರಾಂತಿಯ ಕಿಡಿ, ಮುಂದೆ ಕ್ರಾಂತಿಯ ಚಳವಳಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಜಲಾಲುದ್ದೀನ್. ಮುಖ್ಯ ಅತಿಥಿಗಳು ಹಾಗೂ ಸನ್ಮಾನಿತರು ಮಾನ್ಯ ಆಯುಸಭಾನು ಅಧ್ಯಕ್ಷರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು, ಮಾನ್ಯ ಬೆಳ್ಳಿತಟ್ಟೆ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಪ್ರೆಸ್ ಕ್ಲಬ್ ಬೆಂಗಳೂರು, ಮಾನ್ಯ ವೈಜಿ ಅಶೋಕ್ ಕುಮಾರ್ ಹಿರಿಯ ಪತ್ರಕರ್ತರು ಬೆಂಗಳೂರು, ಮಾನ್ಯ ಲಕ್ಷ್ಮಣ್ ಜಗಳೂರು ಹಿರಿಯ ಪತ್ರಕರ್ತರು ಬೆಂಗಳೂರು, ಮಾನ್ಯ ರಾಮಾಚಾರ್ ಸಂಪಾದಕರು ಹಂಸಲೇಖ ಪತ್ರಿಕೆ ಬೆಂಗಳೂರು, ಮಾನ್ಯ BK ಪ್ರಸನ್ನ ಹಿರಿಯ ಪತ್ರಕರ್ತರು ಬೆಂಗಳೂರು, ಮಾನ್ಯ ಪದ್ಮನಾಗರಾಜ್ ಸಂಪಾದಕರು ಇಂದು ಸಂಜೆ ದಿನಪತ್ರಿಕೆ ಬೆಂಗಳೂರು, ಮಾನ್ಯ ನರಸಿಂಹಮೂರ್ತಿ ಹಿರಿಯ ಪತ್ರಕರ್ತರು ಬೆಂಗಳೂರು, ಮಾನ್ಯ VS ಕೃಷ್ಣಸ್ವಾಮೀಜಿ ಶ್ರೀ ಕ್ಷೇತ್ರ ಜಯದುರ್ಗ
ಮರಿಯಮ್ಮನ್ ದೇವಸ್ಥಾನ, ಮಾನ್ಯ ಗೋಪಾಲ್ ಕೋಟಿಯಾರ್, ಕಾರ್ಮಿಕ ನಾಯಕರು, ಸುಖಗಮನ ಬಯಸುವವರು, ಮಲ್ಲಿಕಾರ್ಜುನ್ ಬಂಗ್ಲೆ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಶಿವಪ್ರಸಾದ್ ಜಿ, ಸೂರ್ಯ ಅಗ್ನಿಶಿವು ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ವೃತ್ತಿನಿರತರ ಪತ್ರಕರ್ತರ ಸಂಘ ಶಿವಕುಮಾರ್ ಕೆ, ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ವಿನಯ್ ಕುಮಾರ್, ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನ್ಯೂಸ್ ಪೇಪರ್ ಎಂಪ್ಲಾಯೀಸ್ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಶ್ರೀನಿವಾಸರಾವ್ ಟಿಎಲ್, ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರುನಾಡು ಕಾರ್ಯನಿರತರ ಪತ್ರಕರ್ತರ ಸಂಘ ವೇಣುಗೋಪಾಲ್ ಎನ್, ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸಮಗ್ರ ಕರ್ನಾಟಕ ಪತ್ರಕರ್ತರ ಸಂಘ ಮನೀಶ್ ಸೂರ್ಯ, ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಕರ್ನಾಟಕ ದಲಿತ ಪತ್ರಕರ್ತರ ವೇದಿಕೆ. ಸಿಡಿದು ನಿಲ್ಬೇಕು. ಆದ್ಮೇಲೆ ನೀವು ನೋಡ್ತಾ ಬಂದಿದ್ದೀರಿ, ಕರ್ನಾಟಕದಲ್ಲಿ ಪತ್ರಕರ್ತರಿಗೆ ಅತ್ಯಂತ ಗೌರವದ ಸ್ಥಾನ ಇದ್ದೇ ಇದೆ. ನಮ್ಮ ಅನೇಕ ಹೋರಾಟಗಳು ಈ 2-3 ವರ್ಷದ ಒಳಗಡೆ ನೀವು ಅನೇಕ ಮುಖಪುಟಗಳಂತೆ ಬಂದಿರ್ತಕ್ಕಂಥ ಸುದ್ದಿಗಳನ್ನು ನೋಡಿದ್ದೀರ. ಆದರೆ ಪತ್ರಕರ್ತರು ಏನು ಮಾಡಬೇಕು ಅದು ಮಾಡ್ತಾ ಇಲ್ಲ ಅನ್ನೋದು ನನ್ನ ದುಃಖ. ಬೆಂಗಳೂರು ಕಮಿಷನರು ಏನೂ ಮಾಡದೆ ಪಾಪ ಇವತ್ತು ಸಸ್ಪೆಂಡ್ ಆದ್ರು. ಅವ್ರ ಪರವಾಗಿ ಎಷ್ಟು ಜನ ನಾವು ನಿಂತಿದ್ದೀವಿ. ನಿಜವಾಗಿ ಏನಾಗಿದೆ ಅಂತ ಯಾಕೆ ಸೋರಿಕೆ ಆಯಿತು ಅಂತಂದು ಯಾರಿಗೂ ಇದಿಲ್ಲ. ಅವ್ರು ತೆಗೆದ್ರು ಅಂದರೆ ಇವ್ರು ಬಂದ್ರು ಅಷ್ಟೇ ಹೊರತಾಗಿ ಇವ್ರ ಬಗ್ಗೆ ನಿಂತ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಯಾರು ಮಾಡ್ತಾ ಇಲ್ಲ. ಎಂತ ನೋವಿಸಿದ್ದೇವೆ. ಒಬ್ಬ ಅಸಿಸ್ಟೆಂಟ್ ಸೂಪರ್ಡೆಂಟ್ಗೆ ಮುಖ್ಯಮಂತ್ರಿ ಕೈ ಮಾಡಿಸ್ಬೋದು ಅಂತಂದರೆ ಅದನ್ನು ಸಣ್ಣ ಸುದ್ದಿ ಅಲ್ಲ. ಅದಕ್ಕೆ ಅವ್ರು ಕ್ಷಮೆ ಕೇಳಬೇಕಾಯ್ತು. ಅದಕ್ಕೆ ಯಾರು ನಾವು ಹೋರಾಟನೇ ಮಾಡಲಿಲ್ಲ. ಅಂದರೆ ಏನಾಗ್ತಾ ಇದೆ ಅದನ್ನೆಲ್ಲ ನೋಡಿಕೊಂಡು ಅದ್ರ ಬರೆಯೋದು ಅಷ್ಟೇ ನಮ್ಮ ಕೆಲಸ ಅಲ್ಲ. ಅದು ತಿರ್ತಕ್ಕಂಥ ಕೆಲಸ ಕೂಡ ನಾವು ಮಾಡಬೇಕು. ಇದೇ ಹೋದರೆ ನಾವು ಪತ್ರಕರ್ತರಾಗಿ ಏನೂ ಪ್ರಯೋಜನ ಇಲ್ಲ ಅಂತ ನಾನು ಒಮ್ಮತದಿಂದ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಪತ್ರಕರ್ತರು, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪತ್ರಕರ್ತರು ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಅವ್ರ ಬಗ್ಗೆ ಕೇರ್ ಮಾಡೋದೇ ಇಲ್ಲ. ಇವತ್ತು ಏನಾಗಿದೆ ನೋಡಿ, ಅಲ್ಲಿ ಬಂದಿದೆ ಅವ್ರಿಗೊಂದು ಪುಸ್ತಕವನ್ನು ಅವ್ರ ಮಟ್ಟಕ್ಕೆ ನಮ್ಮ ಪತ್ರಕರ್ತರು ಕೂಡ ಚೀಪ್ ಆಗಿಬಿಟ್ಟಿದ್ದಾರೆ. ಅದು ಹೋಗಬೇಕು. ಒಂದು ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಶ್ರದ್ಧೆಯಿಂದ ನಾವು ಕಲಿಬೇಕು. ಪತ್ರಕರ್ತರಾಗೂ ಕೂಡ ಒಬ್ಬನೇ ಆದರೂ ಕೂಡ ಹೋರಾಟಕ್ಕೆ ಮಡಿ ಆಗಬೇಕು. ನಾನು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇದ್ದೆ, ದಿಟ್ಟ ಹೋರಾಟಕ್ಕೆ ನೀವು ಕಟ್ಟಿ ಬುದ್ಧಿಯಾಗಿದ್ದೀರಿ. ಇವತ್ತು ನಿಮ್ಮ ನೇತೃತ್ವದಲ್ಲಿ ಏನೇ ಹೋರಾಟ ಮಾಡಿ ಎಲ್ಲರೂ ಜೊತೆಗಿರ್ತೀವಿ ಅಂತ. ಇನ್ನು ಮುಂಚೆ ಒಂದೇ ಇದಿತ್ತು ಸಂಸ್ಥೆ, ಈಗ ಒಕ್ಕೂಟ ಆಗಿರೋದ್ರಿಂದ, ಅದು ಮಹಾ ಒಕ್ಕೂಟ ಆಗಿರೋದ್ರಿಂದ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ನಂಬರ್ 1, ನಂಬರ್ 2, ನಂಬರ್ 3 ಬರೀ ಒಂದೇ ಹೋರಾಟದಲ್ಲೆಲ್ಲ ಮುಗಿದೋಗಲ್ಲ. ಅದು ಫೇಲ್ಯೂರ್ ಆದರೆ ಇನ್ನೇನು ಮಾಡಬೇಕು, ಅದು ಫೇಲ್ಯೂರ್ ಆದರೆ ಇನ್ನೇನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿ ಒಂದು ಹೋರಾಟಕ್ಕೆ ನಿಂತರೆ, ಹೋರಾಟದಲ್ಲಿ ಎಲ್ಲರೂ ನೀವು ಮುಂದೋಗಿ ನಾವು ಬರ್ತೀರಿ ಅಂತ ಅಂದ್ಕೊಳ್ಳೋದು ಕೆಲಸ ದಯವಿಟ್ಟು ಮಾಡಬೇಡಿ. ನೀವು ಮನಸ್ಸಿದ್ರೆ ಒಳಗೆ ಬನ್ನಿ, ಒಂದು ಹೋರಾಟ ಮಾಡಿ, ಅದಕ್ಕೆ ನಿಜವಾಗ ಫಲ ಸಿಕ್ಕೇ ಸಿಗುತ್ತೆ ಅಂತ ನನ್ನ ಭಾವನೆ. ಈ ಮಹಾ ಒಕ್ಕೂಟ ಬಹಳಷ್ಟು ಒಳ್ಳೆಯ ವ್ಯಕ್ತಿಗಳಿಂದ ಆಗಿದೆ. ಇದರಲ್ಲಿ ವೆರೈಟಿ ಇದೆ, ಬದ್ಧತೆ ಇದೆ, ಶಿಸ್ತಿದೆ ಹಾಗೂ ಮನಸ್ಥಿತಿ ಇದೆ. ಹೀಗಾಗಿ ಎಲ್ಲರೂ ಒಂದಾಗಿ ಚೆಂದಾಗಿ ದಯಮಾಡಿ ನಿಮ್ಮ ಮಹಾನಾಯಕನನ್ನು ಏನು ಆಯ್ಕೆ ಮಾಡಿದ್ದೀರಿ ಅವನ ವಿರುದ್ಧ ಇದ್ದು ಮಾತಾಡಿದೆ, ಏನೇ ಇದ್ದು ಎದುರು ಮಾತಾಡಿ, ಪಕ್ಕ ಚರ್ಚೆ ಮಾಡಿ, ಆಮೇಲೆ ನೀವು ಹೋರಾಟಕ್ಕೆ ರೆಡಿಯಾಗಿ ಅಂತ. ಹೋರಾಟ ಇದ್ದರೆ ಯಾವ ಪತ್ರಕರ್ತರು ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಹೋರಾಟ ನಮ್ಮಿಂದ ಶುರು ಆಗಬೇಕು. ಇವಾಗ ಹೇಳಿದ್ರು ಜಯಪ್ರಕಾಶ್ ನಾರಾಯಣ, ನಮ್ಮ ಅನೇಕ ನಾಯಕರು ಎಷ್ಟು ಮಟ್ಟಿಗೆ ಇದ್ದು ಹೋರಾಟ ಮಾಡಿದ್ದು. ನಾನು ಜೆ.ಪಿ. ಮೂವ್ಮೆಂಟಲ್ಲಿ ಇದ್ದವನೇ. ಅವರೆಲ್ಲ ಮಾಡಿದ್ದು ಪುಣ್ಯ ಇವತ್ತು ನಾವು ಇಷ್ಟು ಮಟ್ಟಿಗೆ ಬರ್ತಾ ಇದ್ದೀವಿ. ನಮ್ಮ ಪತ್ರಿಕೋದ್ಯಮ ಪ್ರಾರಂಭ ಆಗಿದ್ದೇ ಬ್ರಿಟಿಷ್ ಇವರಿಂದ, ನಮ್ಮ ಮತೀಯ ಇವರಿಂದ, ಬ್ರಿಟಿಷ್ನಿಂದ. ಅವರು ಅವರ ಅನುಕೂಲಕ್ಕೋಸ್ಕರ ಪತ್ರಿಕೆ ಮಾಡಿದ್ರು. ಅವಾಗ ಅದರಿಂದ ಲೆಟರ್ ಪ್ರೆಸ್ ಬಂತು. ಆ ಲೆಟರ್ಸ್ ಎಲ್ಲ ಮಾಡಿದ್ದು ನಮ್ಮ ಕನ್ನಡದವ್ರನ್ನೇ. ಹೆಚ್ಚು ಕಮ್ಮಿ 100 ವರ್ಷಕ್ಕಿಂತ ದೊಡ್ಡ ಇತಿಹಾಸ ಇದೆ ನಮ್ಮ ಪತ್ರಿಕೋದ್ಯಮಕ್ಕೆ. ಇವತ್ತಿನ ದಿವಸ ಪತ್ರಿಕೆ ಒಂದು ಉದ್ಯಮವಾಗಿ ಬೆಳೆದಿದೆ. ದಯಮಾಡಿ ಎಲ್ಲರೂ ಅದನ್ನು ಚೆನ್ನಾಗಿ ಬಳಸಬೇಕು ಅಂತ ತಮ್ಮನ್ನು ಕೇಳಿಕೊಂಡು, ಮಹಾ ಒಕ್ಕೂಟಕ್ಕೆ ಏನು ಮುಂದಾಲೋಚನೆ ಇಟ್ಕೊಂಡು ಕೆಲಸ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.
ಕೊಡಬೇಕು, ಇಬ್ಬರಿಗೆ ಸಿಗುತ್ತೆ. 10,000 ಸರ್ಕ್ಯುಲೇಷನ್ ಬಂತಂದ್ರೆ ಒಬ್ಬ ಸಂಪಾದಕರು, ಇಬ್ಬರು ವರದಿಗಾರಿಗೆ ಸಿಗುತ್ತೆ. 25,000 ಸರ್ಕ್ಯುಲೇಷನ್ ಬಂದ್ರೆ ಒಬ್ಬ ಸಂಪಾದಕರು, ಒಂದು 3 ಜನ ವರದಿಗಾರಿಗೆ ಸಿಗುತ್ತೆ. ಇದನ್ನೆಲ್ಲ ಗಾಳಿಗೆ ದೂರಿ ನಮ್ಮ ಮಾಲೀಕರುಗಳು, ಸಂಪಾದಕರುಗಳು ಪತ್ರಕರ್ತರ ಆಶಯಗಳ ಸಮಾಧಿಗಳ ಮೇಲೆ ಸೌಧ ಕಡ್ತಾ ಇವತ್ತು ಹೆಂಡತಿ, ಮಕ್ಕಳು, ಅಳಿಯಂದ್ರಿಗೆ ಇವತ್ತು ಅಕ್ರೆಡಿಟೇಷನ್ ಕೊಟ್ಟಿದ್ದಾರೆ. ಇದು ಬಹಳಷ್ಟು ದುರ್ದೈವ. ಅಂತವರೆಲ್ಲ ಇವತ್ತು ಪತ್ರಕರ್ತರು ರಾಜ್ಯದಲ್ಲಿ ಚಲಾವಣೆ ಆಗ್ತಾರೆ. ನಿಜವಾಗಿಯೂ ಪ್ರಾಣವನ್ನು ಒತ್ತಿಟ್ಟು ಇವತ್ತೇನು ಪತ್ರಿಕೋದ್ಯಮ ಮಾಡ್ತಾ ಇದ್ದಾರೆ ಪತ್ರಕರ್ತರು, ಅಂತವರಿಗೆ ಇವತ್ತು ಅಕ್ರೆಡಿಟೇಷನ್ ಕಾರ್ಡ್ ಇಲ್ಲ, ಸವಲತ್ತುಗಳಿಲ್ಲ. ಇವತ್ತು ನಮ್ಮ ದೇಶದ ಕಾನೂನು RNI ಏನ್ ಹೇಳ್ತದಪ್ಪ ಅಂದ್ರೆ, RNI ಪಡೆದಂತ ಜೊತೆಗೆ RNI ಪಡೆದಂತ ಸಂಪಾದಕ ತನ್ನ ಪತ್ರಕರ್ತರು ಯಾರು, ತಾನು ಯಾರಿಗೆ ಆ ಒಂದು ವರದಿಗಾರ ಅಂತ ಒಂದು ಆದೇಶ ಪ್ರತಿ ಕೊಡ್ತಾನೋ, ಜೊತೆಗೆ ನಿರಂತರ ಸಂಚಿಕೆಗಳು ಏನ್ ಪ್ರಕಟ ಆಗ್ತಾವೋ ಅವ್ರನ್ನ ಪತ್ರಕರ್ತರು ಅಂತ ಪರಿಗಣಿಸಬೇಕು ಅಂದ್ಬಿಟ್ಟು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇವತ್ತು RNI ನಲ್ಲಿ ಬರ್ತಿರೋಂತ ಒಂದು ಸತ್ಯ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮಸ್ಕಾರ ಕರ್ನಾಟಕ, ಕನ್ನಡ ಕುಲಕೋಟಿಗೆ ಈ ನಿಮ್ಮ ಪ್ರೀತಿಯ ಅರ್ಜುನ್ ಇಂದುಶೇಖರ್ ಮಾಡುವ ನಮಸ್ಕಾರಗಳು.